ನೋಡಿ ಇವಾಗ ನಿಮಗೆ ಆಯಿಲ್ ಹಾಕೋದು ತುಳಿಯೋದು ಎಲ್ಲ ಕಲ್ತಿದ್ದೀರಾ. ಸೂಜಿ ಕೂಡ ಹಾಕಿದ್ದೀನಿ. ಬರೀ ಮಿಷನ್ ಇದ್ದಾಗ ಈ ಪ್ರೆಷರ್ ಫುಟ್ ಇಳಿಸ್ಬಾರ್ದು ಅಂತಲೂ ಹೇಳಿದ್ದೀನಿ. ಪ್ರೆಷರ್ ಫುಟ್ ಇಳಿಸ್ಬೇಕಾದ್ರೆ ಹೀಗೆ ಯಾವುದಾದ್ರೂ ಒಂದು ಬಟ್ಟೆ ಹಾಕಿಬಿಟ್ಟು ಹಿಂಗೆ ಇಳಿಸ್ಬೇಕು, ಅದನ್ನು ಹೇಳ್ಕೊಟ್ಟಿದ್ದೀನಿ. ಇವಾಗ ನೋಡಿ ಬಾಬಿನ್ ವೆಂಡ್ರು ಸಹಾಯದಿಂದ ಬಾಬಿನಿಗೆ ದಾರ ಸುತ್ತೋದು ಹೇಳ್ಕೊಟ್ಟಿದ್ದೀನಿ. ದಾರ ಸುತ್ತಿದ್ದೀರಾ. ಈಗ ಮೇಲಿನ ದಾರ ಯಾವ ರೀತಿ ಆಗಬೇಕು, ಇದು 2 ದಾರ ಇರುತ್ತೆ. ನಮ್ಮ ಒಂದು ಹೊಲಿಗೆಗೆ 2 ದಾರ ಇರುತ್ತೆ, ಮೇಲಿನ ದಾರ ಕೆಳಗಿನ ದಾರ. ಈ ಕೆಳಗಿನ ದಾರ ಇಲ್ಲಿ ನೋಡಿ, ಇಲ್ಲಿ ಬಾಬಿನ ಇದು ಕೇಸನ್ನು ಇಲ್ಲಿ ಹಾಕಬೇಕು. ಅದು ಯಾವ ರೀತಿಯಿಂದ ತೋರಿಸ್ತೀನಿ. ಫಸ್ಟು ಮೇಲಿನ ದಾರ ಸೇರಿಸ್ಕೊಳ್ಳೋಣ. ಫಸ್ಟ್ ಹಿಂಗೆ ಹಾಕಿ ಈ ರೀತಿ ಬೇಕಾದರೂ ತಗೋಬೋದು, ಇಲ್ಲಾಂದರೆ ಡೈರೆಕ್ಟ್ ಈ ರೀತಿ ತಗೋಬೋದು, ಇಲ್ಲಾಂದರೆ ಇದರಿಂದ ಬೇಕಾದರೂ ಹಾಕೋಬೋದು. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಹಾಕೊಳ್ಳಿ. ಇದಕ್ಕೆ ಸ್ಪೂಲ್ ಪಿನ್ ಅಂತಾರೆ, ಅಂದರೆ ದಾರನ ಸಿಗಾಕೋದು. ನೋಡಿ ಫಸ್ಟ್ ಇಲ್ಲಿಗೆ ಹಾಕಬೇಕು. ಆಮೇಲೆ ಇಲ್ಲಿ ಟೆನ್ಷನ್ ಡಿಸ್ಕ್ ಅಂತ ಇರುತ್ತೆ, ಇದಕ್ಕೆ ಹಿಂಗೆ ಸುತ್ತರಿಸ್ಬಿಟ್ಟು ಟೈಟಾಗಿ ಇದು ಹಿಂಗೆ ಹೇಳಿದ್ರೆ ಟೈಟಾಗಿ ಬರಬೇಕು, ಗೊತ್ತಾಯ್ತಾ. ನೆಕ್ಸ್ಟು ಕುದುರೆ ಇದಕ್ಕೆ ಹಾಕಬೇಕು, ಇದರಲ್ಲಿ ಸೇರಿಸ್ಬೇಕು. ಗಟ್ಟಿಯಾಗಿರಬೇಕು ದಾರ, ಸುಮ್ಮನೆ ಹಿಂಗೆ ಸುತ್ತರಿಸ್ಬಾರ್ದು, ಸುತ್ತರಿಸಿ ಎಳೆದು ಬಿಡಬೇಕು. ಇವಾಗ ಗಟ್ಟಿಯಾಗಿದೆ. ಆಮೇಲೆ ಈ ಪಿನ್ನಿಗೆ ಹಾಕಬೇಕು. ಆಮೇಲೆ ಇಲ್ಲೊಂದು ಪಿನ್ ಇರುತ್ತೆ, ಇದಕ್ಕೆ ಸಿಗಾಕಬೇಕು. ನೆಕ್ಸ್ಟು ನಾವು ಸೂಜಿಗೆ ಪೋಣಿಸ್ಕೋಬೇಕು. ಸೂಜಿಗೆ ಪೋಣಿಸೋದಕ್ಕಿಂತ ಮುಂಚೆ ನೋಡಿ ಇದನ್ನು ತೆಕ್ಕೊಂಬಿಟ್ಟು, ಇದು ಬಾಬಿನ್ ಕೇಸು, ಇದು ಬಾಬಿನ್ ಅಲ್ವಾ. ನೋಡಿ ಬಾಬಿನ್ನು ದಾರ ಈ ರೀತಿ ಇರಬೇಕು, ಮತ್ತು ಈ ರೀತಿ ಮಾಡ್ಕೋಬಾರ್ದು. ಈ ರೀತಿ ಇದ್ದಾಗ ಈ ಬಾಬಿನ್ ಒಳಗಡೆ ದಾರ ಹಾಕಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ ಸೇರಿಸ್ಕೋಬೇಕು. ಇದು ಕೂಡ ಟೈಟಾಗಿ ಬರಬೇಕು, ದಾರ ಲೂಸಾಗಿ ಆಗಬಾರ್ದು. ನೋಡಿ ಇಲ್ಲಿ ಸೇರಿಸಿ ಹಿಂಗೆ ನೋಡಿ ಇಲ್ಲೊಂದು ಇದಿದೆ ತೆಗಿಯೋದು, ಕಾಣಿಸ್ತಾ ಇದೆಯಲ್ಲಿ. ಇದನ್ನು ಹಿಂಗೆ ಹಿಡ್ಕೊಂಡು ನೀವು ಹೀಗಾದರೂ ಸೇರಿಸ್ಬೋದು, ಇಲ್ಲ ಈ ರೀತಿ ಹಿಡ್ಕೊಂಡಾದರೂ ಸೇರಿಸ್ಬೋದು. ಕೆಳಭಾಗಕ್ಕೆ ಬರಬೇಕದು ಹೊಲಿಗೆ. ಇಲ್ಲಿ ಕಾಣಿಸ್ತಾ ಇರುತ್ತಲ್ಲ ಹಿಂಗೆ ನೋಡಿ, ಇಲ್ಲಿಂದ ಬರಬೇಕು. ನೋಡಿ ಇದು ಈ ರೀತಿ ಇರಬೇಕು, ಇದು ಈ ಕಡೆ ಇರಬೇಕು, ಈ ಕೊಕ್ಕೆ ಮೇಲಿರಬೇಕು. ನೋಡಿ ಇಲ್ಲೊಂದು ಇದಿದೆಯಲ್ಲ, ಇದ್ರೊಳಗಡೆ ಸೇರಿಸ್ಬೇಕು. ಹಿಂಗೆ ಟಕ್ ಅಂತ ಕುತ್ಕೋಬೇಕು. ನೋಡಿ ತೆಗಿಯೋದಾದರೆ ಇದನ್ನ ಇಟ್ಕೊಂಡು ಹಿಂಗೆ ಎಳ್ಕೊಂಬಿಟ್ರೆ ಬರುತ್ತೆ, ಗೊತ್ತಾಯ್ತಾ. ಇದನ್ನು ಹಿಂಗಿಟ್ಟು ಟಕ್ ಅಂತ ಕೂರಿಸ್ಬೇಕು. ಆವಾಗ ಇದ್ರದ್ದು ಆಗೋಯ್ತು. ಇದನ್ನು ಮುಚ್ಚಿಬಿಡೋದು. ಈಗ ನೀವು ಸೂಜಿಗೆ ದಾರ ಪೋಣಿಸ್ಕೋಬೇಕು. ನೋಡಿ ಇವಾಗ ದಾರ ಪೋಣಿಸಿದ್ದೀನಿ. ಈಗ ಕೆಳಗಡೆ ದಾರನ ಮೇಲಕ್ಕೆ ತಂದ್ಕೋಬೇಕು. ನೋಡಿ ಈ ದಾರ ಗಟ್ಟಿಯಾಗಿ ಹಿಡ್ಕೋಬೇಕು. ಒಂದೇ ಒಂದು ಸತಿ ನೀವು ಕಾಲನ್ನು ಪೆಡ್ಲು ಮೇಲೆ ಇಡೋಕೆ ಹೋಗ್ಬೇಡ್ರಿ, ತೆಗೆದಿಟ್ಬಿಡ್ರಿ, ಯಾಕೆಂದರೆ ಜಾಸ್ತಿ ತುಳಿಬಾರ್ದು. ಈ ಚಕ್ರನ ತಿರುಗಿಸ್ಕೊಂಡು ಒಂದೇ ಒಂದು ಸತಿ ಸೂಜಿ ಒಳಗಡೆ ಹೋಗಿ ಮೇಲ್ಗಡೆ ಬರುತ್ತೆ. ಈ ದಾರ ಕೈ ಬಿಡಬಾರ್ದು. ಈಗ ನೋಡಿ ಕೆಳಗಡೆ ದಾರ ಮೇಲಕ್ಕೆ ಬಂತು, ಕಾಣುತ್ತಾ. ಈ ದಾರ ತೆಕ್ಕೋಬೇಕು. 2 ದಾರ ಬಂದಿದೆ ನೋಡಿ. ಈಗ ಹಿಂಗಿಟ್ಬಿಟ್ಟು ಈ ದಾರನ ಕೈ ಬಿಡಬಾರ್ದು. ಈ ಕೆಳಗಡೆ ಈ ಹಿಂಭಾಗಕ್ಕೆ ಹಾಕಿ ಬಿಟ್ಬಿಡ್ತಾರೆ, ಒಂದೊಂದ್ಸಲ ಒಳಗಡೆ ಹೋಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಈ ಮೇಲಿನ ದಾರ ಕೈ ಬಿಡಬಾರ್ದು, ಗಟ್ಟಿಯಾಗಿ ಹಿಡ್ಕೋಬೇಕು. 1-2 ಸತಿ ಸೂಜಿ ಒಳಗಡೆ ಹೋಗಿ ಬರೋ ತನಕ ಹಿಡ್ಕೋಬೇಕು. ಆಮೇಲೆ ಹಿಂಭಾಗಕ್ಕೆ ಬಿಟ್ಬಿಡಿ. ಅಷ್ಟೇ ಬಿಟ್ಬಿಟ್ರೆ ಒಂದೊಂದು ಸತಿ ಲೂಸಾಗಿ ಒಳಗಡೆ ಹೋಗೋ ಚಾನ್ಸ್ ಇರುತ್ತೆ. ಇವಾಗ ನೋಡಿ ತುಳಿದ್ರೆ ಹೊಲಿಗೆ ಬರುತ್ತೆ, ಗೊತ್ತಾಯ್ತಾ. ಹಿಂಗೆ ತಿರುಗಿಸ್ಕೊಂಡು ನೋಡಿ ಹೊಲಿಗೆ ಬರುತ್ತೆ, ಗೊತ್ತಾಯ್ತಾ. ಹಿಂಗೆ 1-2 ವೇಸ್ಟೇಜ್ ಹೊಲಿಗೆ ಹಾಕಿಬಿಟ್ಟು ಆನಂತರ
ಇದು ಇದೆಯಲ್ಲ ಒಂದೇ ಸಮ ಕಟ್ ಮಾಡಬೇಕು. ನೆಕ್ಸ್ಟು ಹಿಂಗೆ ಮಡಿಸ್ಬಿಟ್ಟು ಒಂದು ಹೊಲಿಗೆ ಹಾಕಿ, ಇಲ್ಲಿಗೆ ಒಂದು ಹೊಲಿಗೆ ಹಾಕಿ, ಆವಾಗ ಇದು ಒಂದು ಲಾಡಿ ಆಗೋಣ. ಗೊತ್ತಾಯ್ತಾ? ನಿಮಗೆ ಉಪಯೋಗಕ್ಕೂ ಬರುತ್ತೆ. ಹಿಂದಕ್ಕೆ ಹೋಗ್ಬಾರ್ದು. ಒಂದು ಸಲ ಹಿಂದಕ್ಕೆ ಹೋಗ್ಬಿಟ್ರೆ ಒಂದು ಸಲ ಹಿಂದಕ್ಕೆ ಹೋಗ್ಬಿಟ್ರೆ ದಾರ ಕಟ್ಟಾಗುತ್ತೆ, ಮತ್ತೆ ಸೂಜಿಗೆ ದಾರ ಪೋಣಿಸ್ಬೇಕು. ಗೊತ್ತಾಯ್ತಾ? ದಾರ ಪೋಣಿಸುವಾಗ ಫಸ್ಟ್ನೇ ದಾರ ಹಿಡ್ಕೋಬೇಕು. ನೋಡಿ, ಹೊಲಿಗೆ ಕೆಲಸ ಕಲಿಬೇಕಾದ್ರೆ A to Z ಇದರಲ್ಲಿ ಹೇಳ್ಕೊಟ್ಟಿದ್ದೀನಿ. ಎ ಕೂಡ ಬರದೇ ಹೋದವ್ರಿಗೆ ಮಾತ್ರ ಹೇಳ್ಕೊಟ್ಟಿದ್ದೀನಿ. ಇದನ್ನು ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಹಳೆ ವಿಡಿಯೋ ಇದನ್ನು ಕೂಡ ನೋಡ್ಕೊಂಬನ್ನಿ. ನೋಡಿ, ಮಿಷನ್ ಹೊಲಿಗೆ ಕಲಿಬೇಕಾದ್ರೆ ನೇರ ಹೊಲಿಗೆ, ಕರ್ವಿಂಗ್ ಹೊಲಿಗೆ ಯಾವ ರೀತಿ ಅಭ್ಯಾಸ ಮಾಡಬೇಕು ಅನ್ನೋದನ್ನು ಕೂಡ ಪರ್ಫೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ. ಇದನ್ನು ಕೂಡ ನೋಡ್ಕೊಂಬನ್ನಿ. ನೀವು ಹೊಲಿಗೆ ಕೆಲಸ ಕಲಿತಾ ಇರೋರಿಗೆ ತುಂಬ ಅನುಕೂಲ ಆಗುತ್ತೆ. ಇದು ಕೂಡ ಹಳೆ ವಿಡಿಯೋ. ನೋಡಿ, ಹೊಲಿಗೆ ಯಂತ್ರದ ವೀಲ್ ಆಡಿದ್ರು ಸೂಜಿ ಆಡಲ್ಲ ಅಂತ ಒಂದು ತಮ್ನೈಲ್ ಹಾಕಿದ್ದೀನಿ. ಅದು ಯಾಕೆ ಅಂತಂದರೆ, ನಾವು ಬಾಬಿನ್ ದಾರ ಸುತ್ತುವಾಗ ಸೂಜಿ ಆಡಿದರೆ ಸೂಜಿ ಸೌದೋಗುತ್ತೆ. ಆದ್ದರಿಂದ ವೀಲನ್ನು ಒಂದು ಸ್ವಲ್ಪ ಲೂಸ್ ಮಾಡಿಕೊಂಡು ಈ ದಾರ ಸುತ್ತಿದ್ರೆ ಸೂಜಿ ಆಡೋದೇ ಇಲ್ಲ. ಆ ವಿಡಿಯೋ ಕೂಡ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ನೋಡಿ, ಈ ತಮ್ನೇಲ್ ಕೂಡ ನೋಡಿ, ಹೊಲಿಗೆ ಕೆಲಸ ಕಲಿಯಲು ನಿಮಗೆ ಯಾವ ಪುಸ್ತಕ ಸೂಕ್ತ ಅಂತ ತುಂಬ ಪುಸ್ತಕಗಳ ಕಲೆಕ್ಷನ್ ಇದೆ. ಅದನ್ನು ಕೂಡ ನೋಡ್ಕೊಂಬನ್ನಿ. ಇದು ಎಲ್ಲೆಲ್ಲಿ ಸಿಗುತ್ತೆ ಅಂತ ಕೆಲವರು ಪ್ರಶ್ನೆ ಕೇಳಿದರು. ನೀವೆಲ್ಲರೂ ಪ್ರವಾಸಿ ಸ್ಥಳಕ್ಕೆ ಹೋದಾಗ ಅಥವಾ ಬುಕ್ ಸ್ಟೋರಲ್ಲಿ ಅಥವಾ ಆನ್ಲೈನಲ್ಲಿ ಸಿಗುತ್ತೆ. ನೋಡಿ, ಇದು ಒಂದು ಉಪಯೋಗವಾಗುವಂತಹ ವಿಡಿಯೋ. ಹೊಲಿಗೆ ಕೆಲಸದಲ್ಲಿ ಉಪಯೋಗ ಆಗುವಂಥ ಹಲವಾರು ಉಪಕರಣಗಳಲ್ಲಿ ಕೆಲವನ್ನು ತೋರಿಸಿದ್ದೀನಿ. ನೀವು ಬಿಗಿನರ್ಸು ಸ್ವಲ್ಪ ತೊಗೊಂಡ್ರೆ ಸಾಕು, ಆದರೆ ಎಲ್ಲ ಮಾಹಿತಿ ತಿಳ್ಕೊಂಡಿದ್ರೆ ತುಂಬ ಅನುಕೂಲ. ಇದು ಕೂಡ ಹೊಸದಾಗಿ ಕಲಿಯುವವರಿಗೆ ಮಾತ್ರ ಅಂತ ಹೊಲಿಗೆ ಅಭ್ಯಾಸದಲ್ಲಿ ಐರನ್ನ ಮಹತ್ವ ಮತ್ತು ಹೊಲಿಗೆಯ ಜಾಣ್ಮೆ ಅಂತ ತೋರಿಸಿದ್ದೀನಿ. ಇದು ಕೂಡ ತುಂಬ ಉಪಯುಕ್ತವಾಗಿದೆ, ನೋಡ್ಕೊಂಬನ್ನಿ. ನೋಡಿ, ಟೈಲರಿಂಗ್ ಕಲಿಬೇಕಾದ್ರೆ ಬಿಗಿನರ್ಸ್ಗಳು ಹೊಲಿಗೆ ಬೇಗ ಕಲಿಯಲು ಬಟ್ಟೆ ಜಾಯಿಂಟ್ ಮತ್ತು ಟಾಕ ಹಾಕುವುದು ಮೊದಲು ಕಲಿಬೇಕು. ಆವಾಗ ತುಂಬ ಅನುಕೂಲ ಇರುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಮನೆಯಲ್ಲಿ ಉಪಯೋಗಿಸುವಂತಹ ಚಿಕ್ಕ ಮಿಷನಿಗೆ 16ನೇ ನಂಬರ್ ಸೂಜಿ ಉಪಯೋಗಿಸ್ತಾರೆ. ಅಂದರೆ 16/100 ಅಂತ ಇರುತ್ತೆ. ಆದರೆ ಇಷ್ಟನ್ನು ತಿಳ್ಕೊಂಡಿದ್ರೆ ದೊಡ್ಡ ದೊಡ್ಡ ಮಿಷನ್ನ ಮುಂದುವರಿತಿರಲ್ಲ ಮುಂದೆ. ಆದ್ದರಿಂದ ಯಾವ ಯಂತ್ರಕ್ಕೆ ಯಾವ ನಂಬರ್ ಸೂಜಿ ಬಳಸ್ತೀವಿ ಅಂತ ನೋಡಬೇಕು. ಅದ್ರದ್ದು ವಿವರ ಎಲ್ಲ ತಿಳಿಸಿದ್ದೀನಿ. ನೋಡಿ, ಯಂತ್ರದ ಬಿಡಿ ಭಾಗಗಳು ಗೊತ್ತೇ, ಬೇಸಿಕ್ ಪಾರ್ಟ್ಸ್ ಆಫ್ ಸೂಯಿಂಗ್ ಮಿಷನ್ನು. ಇದನ್ನು ಕೂಡ ಸಂಪೂರ್ಣವಾಗಿ ವಿವರಿಸಿದ್ದೀನಿ. ಯಾವ್ಯಾವ ಪಾರ್ಟ್ಸು ಹೇಗಿರುತ್ತೆ ಎಲ್ಲ ನೀವು ತಿಳ್ಕೋಬೇಕು. ಆದ್ದರಿಂದ ಏನಾದರೂ ಸಣ್ಣ ಪುಟ್ಟ ತೊಂದರೆ ಆದರೂ ನೀವು ಟೈಲರಿಂಗ್ ಕಲಿಯುವ ಮೊದಲು ಅಥವಾ ಟೈಲರಿಂಗ್ ಕಲಿತರೂ ಕೂಡ ಮಿಷನಿನ ಬಿಡಿ ಭಾಗಗಳು ಮತ್ತು ಅದ್ರ ಕೆಲಸ ಏನು ಅಂತ ತಿಳ್ಕೊಂಡು ನೀವೇ ಸರಿಪಡಿಸ್ಕೋಬಹುದು. ಸಣ್ಣ ಪುಟ್ಟ ಅಭ್ಯಾಸ ಮಾಡ್ತಾ ಮಾಡ್ತಾ ನೀವೇ ಸರಿ ಮಾಡ್ಕೋಬಹುದು. ನೋಡಿ, ಇದು ಒಂದು ಅದ್ಭುತವಾದ ವಿಡಿಯೋ. ಹೊಲಿಗೆ ಯಂತ್ರದ ಇತಿಹಾಸ. ನೀವು ಈಗ ತಾನೇ ಕಲಿತಿದ್ದೀರಾ ಅಂದ್ಕೊಳ್ಳಿ, ಅಥವಾ ಕಲ್ತಿದ್ರೂ ಈ ವಿಷಯ ತಿಳಿದೇ ಹೋದರೆ ಖಂಡಿತ ತಿಳ್ಕೊಳ್ಳಿ. ನೋಡಿ, ನಾನು ಇತ್ತೀಚೆಗೆ ತಗೊಂಡಿರೋ ಅಂಥದ್ದು ಜಾಕ್ A2B ಅಂತ ಹೊಸ ಮಿಷನು. ಇದನ್ನು ಕೂಡ ಹೊಸ ಯಂತ್ರದ ಜೋಡಣೆ ಎಲ್ಲದನ್ನು ತೋರಿಸಿದ್ದೀನಿ. ಅನ್ಬಾಕ್ಸಿಂಗ್ ಸಮೇತ ಮಿಷನ್ ಜೋಡಣೆ ಎಲ್ಲ ತೋರಿಸಿದ್ದೀನಿ, ನೋಡ್ಕೊಂಡು. ನೋಡಿ, ನಾನು ಇದುವರೆಗೂ ತೋರಿಸಿದಂಥ ತಮ್ನೈಲ್ಗಳ ವಿಡಿಯೋಗಳು ತುಂಬ ಹಳೆಯವು. ನಾನು ಸ್ವಲ್ಪ ದಿವಸ ಈ ವಿಡಿಯೋ ಮಾಡೋದನ್ನು ನಿಲ್ಲಿಸಿದ್ದೆ. ಮತ್ತು ಈಗ ಹೊಸದಾಗಿ ಎಪಿಸೋಡ್ 1 ಅಂತ ಪ್ರಾರಂಭ ಮಾಡಿದ್ದೀನಿ. ಅಲ್ಲಿಂದ ಇತ್ತೀಚೆಗಿನ ವಿಡಿಯೋಗಳ ತಮ್ನೈಲನ್ನು ಇನ್ನೂ ಒಂದು 4-5 ಇದೆ, ಅದನ್ನು ತೋರಿಸ್ತೀನಿ. ಅದರ ನಂತರ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವಿಡಿಯೋಗಳು ಬರ್ತವೆ. ಹೊಸದಾಗಿ ಕಲಿಯೋರು ಖಂಡಿತ ನೋಡಲೇಬೇಕು. ಅದರಿಂದ ನಿಮಗೂ ತುಂಬ ಅನುಕೂಲ ಆಗುತ್ತೆ. ಎಕ್ಸಾಮ್ ಕಟ್ಟಿರೋರಿಗೂ ಮಾಡುವಂಥ ವಿಡಿಯೋಗಳನ್ನು ಮಾಡ್ತೀನಿ. ಅದರಲ್ಲಿ ಥಿಯರಿ, ಪ್ರಾಕ್ಟಿಕಲ್ಲು, ಡ್ರಾಫ್ಟಿಂಗು ಎಲ್ಲ ತೋರಿಸ್ತೀನಿ. ನೋಡಿ, ಬಟ್ಟೆಯನ್ನು ಕಟ್ ಮಾಡುವಾಗ ಎಷ್ಟು ಪ್ಲಸ್ ಮಾಡಿ ತಗೋಬೇಕು ಮತ್ತು ಎಷ್ಟನ್ನು ಮಡಿಸ್ಬೇಕು ಅನ್ನೋ ಪ್ರಾಮುಖ್ಯತೆ ತಿಳಿಸುವಂಥ ವಿಡಿಯೋ ಇದು ಕೂಡ ತುಂಬ ಚೆನ್ನಾಗಿದೆ, ನೋಡ್ಕೊಂಡು ಬನ್ನಿ. ನೋಡಿ, ಬಿಗಿನರ್ಸ್ ಕಲಿಯಲೇಬೇಕಾದಂಥ ಈ ರೀತಿ ಕೈ ಹೊಲಿಗೆಗಳನ್ನು ತೋರಿಸಿದ್ದೀನಿ. ಇದು ಬೇಸಿಕ್ಕು.
ಇನ್ನು ಮುಂದೆ ಇನ್ನೂ ತುಂಬ ದೊಡ್ಡ ದೊಡ್ಡ ಹೊಲಿಗೆಗಳನ್ನು ಕಲಿಸ್ತೀನಿ. ಹೊಲಿಗೆ ಯಂತ್ರಕ್ಕೆ ಸರಿಯಾದ ಆಯಿಲಿಂಗ್ ಹೇಗೆ ಮಾಡುವುದು ಅಂತ, ಯಂತ್ರದ ಒಳಗೆ ಮತ್ತು ಹೊರಗೆ ಇದನ್ನು ಕೂಡ ತೋರಿಸಿದ್ದೀನಿ, ನೋಡ್ಕೊಂಡು ಬನ್ನಿ. ಮಿಷನ್ ವೀಲಿಂಗ್ ಮಾಡೋದು ಮತ್ತು ಸೂಜಿ ಜೋಡಿಸೋದು ಯಾವ ರೀತಿಯಿಂದ ಪರ್ಫೆಕ್ಟಾಗಿ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಈ ವಿಡಿಯೋ ಕೂಡ ನೀವು ನೋಡ್ಕೊಂಬನ್ನಿ. ಹೊಸದಾಗಿ ವೀಲಿಂಗ್ ಮಾಡಬೇಕಾದ್ರೆ, ದಾರ ಸೇರಿಸಿ ವೀಲಿಂಗ್ ಮಾಡಬೇಕಾದ್ರೆ ಅಥವಾ ಬಟ್ಟೆ ಹೊಲಿಬೇಕಾದ್ರೆ ಮಿಷನ್ ಶಟಲ್ ಒಳಗಡೆ ದಾರ ಸೇರಿಕೊಂಡು ಜಾಮ್ ಆಗಿದ್ರೆ ಹೇಗೆ ಸರಿಪಡಿಸ್ಕೋಬಹುದು, ಸಣ್ಣ ಪುಟ್ಟ ತೊಂದರೆಗಳನ್ನು ಹೇಗೆ ಸರಿಪಡಿಸ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದನ್ನು ಕೂಡ ನೋಡ್ಕೊಂಬನ್ನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯಕ್ಕೆ ಬರುವಂತಹ ಮತ್ತು ಬಿಗಿನರ್ಸ್ ಹೊಸದಾಗಿ ಕಲಿಯುವಂಥವರು ಕಲಿಬೇಕಾದಂಥ ವಿಡಿಯೋಗಳನ್ನೇ ನಾನು ಹಾಕ್ತಾ ಇರ್ತೀನಿ. ಜೊತೆಗೆ ಆ ವಿಡಿಯೋಗಳಲ್ಲಿ ಬಿಗಿನರ್ಸ್ಗಾಗಿ ಅಂತಲೇ ಥಿಯರಿ, ಡ್ರಾಫ್ಟಿಂಗು, ಕಟ್ಟಿಂಗು, ಸ್ಟಿಚ್ಚಿಂಗು ಎಲ್ಲದನ್ನು ಶಾಲೆಯಲ್ಲಿ ಹೇಗೆ ಹೇಳ್ಕೊಡ್ತಿದ್ನೋ ಅದೇ ರೀತಿ ಹೇಳ್ಕೊಡ್ತೀನಿ. ಆ ವಿಡಿಯೋಗಳ ನಿರೀಕ್ಷಣೆಯಲ್ಲಿರುವ ನಿಮಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.